ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಚನ್ನಗಿರಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಹೋಟೆಲ್ ಸ್ಟೈಲ್ ಸಾಂಬಾರು ಮಾಡಿದ್ದೆ. ಏನಕ್ಕೆ ನಾನು ಹೋಟೆಲ್ ಸ್ಟೈಲ್ ಸಾಂಬಾರು ಹೇಳ್ತಿದ್ದೀನಿ ಅಂದರೆ, ಇದಕ್ಕೆ ಫ್ರೆಶ್ ಆಗಿ ಮಸಾಲೆ ಹುರಿದ್ಬಿಟ್ಟು ಯಾವುದೇ ರೀತಿ ವೆಜಿಟೇಬಲ್ ಹಾಕಲ್ಲ ಫ್ರೆಂಡ್ಸ್. ಇದಕ್ಕೆ ಜಸ್ಟ್ ಮಸಾಲೆ ಮತ್ತು ತೊಗರಿಬೇಳೆ, ಬೇಕಾದರೆ ಟೇಸ್ಟಿಗೆ ಸ್ವಲ್ಪ ಹೆಸರುಬೇಳೆನೂ ಹಾಕ್ಬೋದು. ಇವತ್ತು ನಾನು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಬಿಸಿ ಬಿಸಿ ಇಲ್ಲಿ ಮಕ್ಕಳಿಗೆ ತಿಂಡಿ ಸರ್ವ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು, ಸಾಂಬಾರು ಮತ್ತು ಮೇಲೆ ತುಪ್ಪ ಹಾಕಿದ್ದೀನಿ. ನಮ್ಮ ಮಕ್ಕಳಿಗೆ ತುಪ್ಪ ಎಲ್ಲ ತಿಂಡಿಗೂ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಆಲ್ಮೋಸ್ಟ್ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಬಿಸಿದು ನಾನು ಕೊಟ್ಟಾಗ ತುಪ್ಪ ಹಾಕ್ತೀನಿ. ಇಲ್ಲಿ ನೋಡಿ, ನಾನು ಇವತ್ತು ಸ್ಟೆಪ್ ಬೈ ಸ್ಟೆಪ್ಪು ಮೆಜರ್ಮೆಂಟಲ್ಲಿ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಯಾವ ರೀತಿ ನಾನು ಇಡ್ಲಿ ಮಾಡ್ತೀನಿ ಅಂತ. ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ನೋಡಿ, ಇದು ಸೊಸೈಟಿ ಅಕ್ಕಿ, ನಾನು ಆಲ್ರೆಡಿ ತೋರಿಸಿದ್ನಲ್ಲ. ಇದು ನಾನು ಮೆಜರ್ಮೆಂಟ್ ಕಪ್ ತೊಗೊಂಡಿದ್ದೀನಿ. ಈ ಕಪ್ಪಲ್ಲಿ ನಾನು ಮೆಜರ್ಮೆಂಟ್ ಮಾಡಿ ಹಾಕ್ತಾಯಿದ್ದೀನಿ. 3 ಕಪ್ಸ್ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ 2 ಡೇಸ್ಗೆ ಬೇಕಿತ್ತು ಇಡ್ಲಿ. ನಮ್ಮ ಮನೇಲಿ ನನಗೆ ಮತ್ತು ನಮ್ಮ ಹಿಮಾಗೆ ತುಂಬ ಇಷ್ಟ ಇಡ್ಲಿ ಅಂದರೆ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ನಾನು ನೋಡ್ಕೋತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಒನ್ ಟೈಮಿಗೆ ಮಾಡ್ಕೋತಾ ಇದ್ದರೆ ಇದರಲ್ಲಿ ಹಾಫ್ ಮೆಜರ್ಮೆಂಟ್ ತೊಗೊಳ್ಳಿ. ನಾನು ಫಸ್ಟಿಗೆ ತೋರಿಸಿದ್ನಲ್ಲ, ಅದರಲ್ಲಿ ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ನೋಡಿ, ಈ ಕಪ್ಪಲ್ಲಿ ಇದು ಅರ್ಧ ಕಪ್ಪು. ನಾನು ಇದರಲ್ಲಿ 1 ಕಪ್ಪು ನಾನು ಅಂದರೆ ಹಾಫ್ ಕಪ್ಪು, ಈಗ 1 ಕಪ್ಪು ಇದು ಅಳತೆ. ಇದರಲ್ಲಿ 3 ಕಪ್ಪು ನಾನು ಅಕ್ಕಿ ಹಾಕಿದ್ದೀನಿ, ಸೊಸೈಟಿ ಅಕ್ಕಿ ಹಾಕಿದ್ದೀನಿ, ಸಣ್ಣ ಅಕ್ಕಿ ಅಲ್ಲ. ಅದರಲ್ಲಿ ಹಾಫ್ ಕಪ್ಪು ಅಂತಂದರೆ ಈಗ 3 ಕಪ್ ಅಂತಂದರೆ ಹಾಫ್ ಕಪ್ಪು ನಾನು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಸ್ವಲ್ಪ ಸಣ್ಣ ಟೇಬಲ್ ಸ್ಪೂನು ಮೆಂತ್ಯ ಹಾಕಿದ್ದೀನಿ. ಇಲ್ಲಿ ಅವಲಕ್ಕಿ, ಗಟ್ಟಿ ಅವಲಕ್ಕಿ ಫ್ರೆಂಡ್ಸ್ ಇದು. ಅದೇ ರೀತಿ ಇದು ಇಡ್ಲಿ ರವೆ ಅಂಗಡಿಯಿಂದ ತರಿಸಿರುವಂಥದ್ದು. ಇದನ್ನು ಸ್ವಲ್ಪ ನಾನು ಹಾಕ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾನು ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಎಂಡ್ ರಿಸಲ್ಟು ನಿಮಗೆ ಇಡ್ಲಿ ತೋರಿಸ್ತೀನಿ. ತುಂಬ ಸಾಫ್ಟಾಗಿ ಮಲ್ಲಿಗೆ ಇಡ್ಲಿ ಥರ ಬರುತ್ತೆ. ಈ ಮದುವೆ ಮನೆಗಳಲ್ಲಿ ಹೋಟೆಲಲ್ಲಿ ತಿಂತಿರಲ್ಲ ಅದಕ್ಕಿಂತ ಇನ್ನೂ ಚೆನ್ನಾಗಿ, ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ, ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ಇದು ಸಬ್ಬಕ್ಕಿ ಹೇಳಿದ್ನಲ್ಲ, ನೈಲಾನ್ ಸಬ್ಬಕ್ಕಿ. ಒಂದ್ಸಲ ಇದ್ರದ್ದು ಇಡ್ಲಿ ದಿಢೀರ್ ರವಾ ಸಬ್ಬಕ್ಕಿ ಇಡ್ಲಿ ಮಾಡೋದು ನಾನು ರೆಸಿಪಿ ಹಾಕಿದ್ದೆ. ನೀವೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲಲ್ಲಿ ಹೋಗಿಬಿಟ್ಟು ನೋಡಿ. ನಾನು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಅವಲಕ್ಕಿ, ಸಬ್ಬಕ್ಕಿ ಮತ್ತು ರವೆ ಅರ್ಧ ಕಪ್ ತೊಗೊಂಡಿದ್ದೀನಿ. ಅದೇ ರೀತಿ ಅವಲಕ್ಕಿನೂ ಅರ್ಧ ಕಪ್ ತೊಗೊಂಡಿದ್ದೀನಿ. ಅದನ್ನು ನಾನು ರುಬ್ಬೋಕ್ಕಿಂತ ಒಂದು ಹಾಫ್ ಆನ್ ಅವರ್ ಮುಂಚೆ ನೆನೆ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನಾನು ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತ್ಯನ ಸಪ್ರೇಟಾಗಿ ತೊಳೆದ್ಬಿಟ್ಟು ವಾಶ್ ಮಾಡಿ ನೀರನ್ನು ನಾನು ಹಾಕಿಬಿಟ್ಟು, ಫಿಲ್ಟರ್ ವಾಟರ್ ಫ್ರೆಂಡ್ಸ್. ನಾನು ಯಾವಾಗಲೂ ಹೇಳ್ತೀನಿ, ನಾನು ಇಡ್ಲಿ ದೋಸೆ ನಾನು ನೆನೆ ಹಾಕೋದು ತೋರಿಸಿದಾಗ ನಾನು ಆದಷ್ಟು ಫಿಲ್ಟರ್ ವಾಟರನ್ನೇ ಹಾಕ್ತೀನಿ. ಒಂದು 2 to 3 ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು. ಯಾಕಂದರೆ ಅದೇ ನೀರಿಂದ ಏನು ನೆಂದಿರುತ್ತಲ್ಲ, ಅದೇ ನೀರನ್ನ ಹಾಕಿಬಿಟ್ಟು ನಾನು ರುಬ್ಬುವಂಥದ್ದು. ಇಲ್ಲಿ ನೋಡಿ, ನಾನು ಇವಾಗ ರುಬ್ಬೋದಕ್ಕಿಂತ ಹಾಫ್ ಆನ್ ಅವರ್ ಮುಂಚೆ ಅವಲಕ್ಕಿನ ಮತ್ತು ಸಬ್ಬಕ್ಕಿನ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು, ನಾನು ಏನು ಮೆಜರ್ಮೆಂಟ್ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಸೋಕ್ ಮಾಡಿಟ್ಟಿದ್ದೀನಿ. ಅದೇ ರೀತಿ ಅವತ್ತು ನೈಟು ಡಿನ್ನರ್ಗೆ ಹಲಸಿನ ಹಣ್ಣಿನ ಕಡುಬು ಮಾಡಿದ್ದೆ ಫ್ರೆಂಡ್ಸ್. ಸೀಸನ್ ಮುಗೀತಾ ಬಂತಲ್ವಾ, ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ. ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದರೆ ನೋಡಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಕಾಯಿ ಮತ್ತು ಏಲಕ್ಕಿನ ತರಿಯಾಗಿ ರುಬ್ಕೊಂಡು ಅದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂಥ ಹಲಸಿನ ಹಣ್ಣನ್ನ ಹಾಕಿಬಿಟ್ಟು ತರಿಯಾಗಿ ನೀರಿಲ್ಲದೆ ರುಬ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಹಾಕಬಾರ್ದು. ಯಾಕಂದರೆ ಹಲಸಿನ ಹಣ್ಣು ಅದು ಪೂರ್ತಿ ಹಣ್ಣಾಗಿರುತ್ತಲ್ವ, ಅದು ತಿನ್ನೋಕ್ಕಿನ್ನೇನು ನಮಗೆ ತಿನ್ನೋಕ್ಕೆ ಸರಿ ಆಗ್ತಾಯಿಲ್ಲ, ತುಂಬ ಗಂಜಿ ಥರ ಇದೆ ಅಂತ ಅಂದ್ಕೊಳ್ತೀವಲ್ಲ, ಆ ಥರ ಹಲಸಿನ ಹಣ್ಣಿಂದನೇ ಮಾಡಬೇಕು. ಸೊ ಒಂದಿನ ಬಿಟ್ಟರೆ ಅದು ಆ ರೀತಿ ಆಗುತ್ತೆ. ನೋಡಿ, ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕಿಬಿಟ್ಟು ನೋಡಿ, ಇದು ಇಡ್ಲಿ ರವೆ, ನಾನು ಬೆಳಗ್ಗೆ ಏನು ಇಡ್ಲಿಗೆ ತೋರಿಸಿದ್ನಲ್ಲ ಅದೇ ರವೆ ಇದು. ಅದನ್ನು ಹಾಕಿಬಿಟ್ಟು ಇವಾಗ ನಾನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಸೇರಿಸಬಾರ್ದು ಫ್ರೆಂಡ್ಸ್. ಅದೇ ರೀತಿ ಇಡ್ಲಿ ರವೆನ ನಾವು ವಾಶ್ ಮಾಡ್ತೀವಿ ಇಡ್ಲಿಗೆ, ಬಟ್ ನಾವು ಕಡುಬು ಮಾಡೋದಕ್ಕೆ ಇಡ್ಲಿ ರವೆನ ವಾಶ್ ಮಾಡಬಾರ್ದು, ಅದು ಮತ್ತು ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ ನೋಡಿ, ಸ್ಪ್ಯಾಚುಲ ಸಹಾಯದಿಂದ ನಾನು ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದೊಂದು ಟಿಪ್ಸು. ಈಗ ಇಡ್ಲಿ ಹಿಟ್ಟಾಗಲಿ, ದೋಸೆ ಹಿಟ್ಟಾಗಲಿ, ಈ ರೀತಿ ಯಾವುದೇ ಒಂದು ಕಡುಬು ಹಿಟ್ಟಾಗಲಿ ನಾವು ಒಂದೇ ಡೈರೆಕ್ಷನಲ್ಲಿ ನಾವು ಮಿಕ್ಸ್ ಮಾಡಬೇಕು. ಇಲ್ಲಾಂತಂದರೆ ಏರ್ ಔಟ್ ಆಗಿಬಿಡುತ್ತೆ, ಆ ಫರ್ಮೆಂಟೇಷನ್ ನೀಟಾಗಿ ಬರಲ್ಲ. ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಆ ಸ್ಪ್ಯಾಚುಲಾಯಿಂದ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಫ್ರೆಂಡ್ಸ್. ಈ ಸ್ಪ್ಯಾಚುಲ ಆ್ಯಕ್ಚುಲಿ ನಾನು ತುಮಕೋಸಲ್ಲಿ ತೊಗೊಂಡಿದ್ದು, ನನಗಿದು ತುಂಬ ಹೆಲ್ಪ್ ಆಗಿದೆ. ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಡ್ತೀನಿ. ಅಷ್ಟರೊಳಗಡೆ ರವೆ ಸ್ವಲ್ಪ ಹಳ್ಕೊಳ್ಳುತ್ತೆ. ಅಷ್ಟರೊಳಗಡೆ ನಾನು ಕಡುಬು ಬೇಯಿಸೋದಕ್ಕೆ ಅರಿಶಿಣದ ಎಲೆ ಮತ್ತು ಬಾಳೆ ಎಲೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಅರಿಶಿಣದ ಎಲೆ ಈ ಮಳೆಗಾಲ ಸೀಸನಲ್ಲೇ ಬಿಡೋದು. ಇನ್ನೇನು ಶ್ರಾವಣ ಹತ್ರ ಬಂತು ಅಂದಾಗ ಇದು ಚೆನ್ನಾಗಿ ಬರುತ್ತೆ ಮಳೆಗಾಲದಲ್ಲಿ. ಹಾಗಾಗಿ ಹಲಸಿನ ಹಣ್ಣಿನ ಸೀಸನಲ್ಲಿ ಈ ಬಾಳೆ ಎಲೆ ಮತ್ತು ಅರಿಶಿಣದ ಎಲೆ ಹಾಕಿಬಿಟ್ಟೆ ಕಡುಬು ಮಾಡೋದು ನಮ್ಮ ಕಡೆ. ನಾನಂತೂ ಪ್ರತಿ ವರ್ಷ ಇದನ್ನು ಮಿಸ್ ಮಾಡದೆ ಒಂದು ಸಲನಾದರೂ ಮಾಡೇ ಮಾಡ್ತೀನಿ ಫ್ರೆಂಡ್ಸ್. ಹಲಸಿನ ಕಡುಬು ಒಂದು 3 ಟೈಮ್ಸ್ ಮಾಡ್ತೀನಿ, ಬಟ್ ಅರಿಶಿಣದ ಎಲೆ ಹಾಕಿಬಿಟ್ಟು ಒಂದು ಸಲ ಅಂತೂ ಮಾಡೇ ಮಾಡ್ತೀನಿ. ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿಸೆಪ್ಟಿಕ್ ಗುಣಗಳಿರುತ್ತೆ ಫ್ರೆಂಡ್ಸ್. ಈ ಬಾಳೆ ಎಲೆ ಆಗಿರ್ಬೋದು,
ಈ ಅರಿಶಿಣದ ಎಲೆ ಆಗಿರ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ಟೀಮ್ ಮಾಡಿದಾಗ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ಸ್ವಲ್ಪ ಬ್ಲ್ಯಾಂಡ್ ಅನ್ನಿಸ್ತು, ಸಪ್ಪೆ ಅನ್ನಿಸ್ತು. ಹಂಗಾಗಿ ಸ್ವಲ್ಪ ಬೆಲ್ಲದ ರಸವನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸಕ್ಕರೆ ಯಾವುದೇ ಕಾರಣಕ್ಕೂ ಹಾಕಬಾರ್ದು. ಹಣ್ಣು ತುಂಬ ಸ್ವೀಟ್ ಇತ್ತು, ಹಾಗಾಗಿ ನಾನು ಬೆಲ್ಲ ಹಾಕೋದು ಬೇಡ ಅಂದ್ಕೊಂಡೆ. ಬಟ್ ರವೆ ಹಾಕೋದ್ರಿಂದ ಸ್ವೀಟ್ನೆಸ್ ಕಡಿಮೆ ಆಗಿತ್ತು, ಹಾಗಾಗಿ ಸ್ವಲ್ಪ ಟೇಸ್ಟನ್ನು ನೋಡಿಬಿಟ್ಟು ಸ್ಟೀಮ್ ಇಡೋದಕ್ಕಿಂತ ಮುಂಚೆ ಬೆಲ್ಲದನ್ನ ಹಾಕಿಬಿಟ್ಟು ಇವಾಗ ನಾನು ಸ್ಟೀಮ್ ಮಾಡೋದಕ್ಕೆ ರೆಡಿ ಮಾಡ್ತಿದ್ದೀನಿ. ನಾನು ಯಾವ ರೀತಿ ಕಡುಬನ್ನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಮೊದಲು ಕೆಳಗಡೆ ಬಾಳೆ ಎಲೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪೀಸು ಅರಿಶಿಣದ ಎಲೆ ಹಾಕ್ಕೊಂಡು ನಾವೇನು ಹಲಸಿನ ಹಣ್ಣಿನ ಕಡುಬು ಮಿಕ್ಸ್ಚರ್ ರೆಡಿ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಈ ರೀತಿ ಕೈಯಿಂದ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ನೀಟಾಗಿ ಕ್ಲೋಸ್ ಆಗುತ್ತೆ, ಹೊರಗಡೆ ಬರಲ್ಲ. ಅದು ಸ್ಟೀಮ್ ಆದಾಗ ಡಬಲ್ ಆಗುತ್ತೆ ಸೈಜು. ಹಾಗಾಗಿ ನೋಡಿಕೊಂಡು ಕ್ವಾಂಟಿಟಿನ ಹಾಕಿ, ಜಾಸ್ತಿ ಹಾಕಿಬಿಟ್ರೆ ಬೇಯೋದು ಇಲ್ಲ ಅದು. ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ನಾನು ಕಡುಬುಗಳನ್ನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸ್ಟೀಮ್ ಆಲ್ರೆಡಿ ರೆಡಿ ಇದೆ. ನಾನೊಂದು ಇವತ್ತು ದೊಡ್ಡದು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಸ್ಟೈನರ್ ಇಟ್ಬಿಟ್ಟು ನಾನು ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಿಜವಾಗ್ಲೂ ಹೇಳೋದಲ್ಲ, ಈ ಥರ ಟ್ರೆಡಿಷನ್ ಫುಡ್ಗಳೆಲ್ಲ ನಮ್ಮನೇಲಿ ನಾವು ತುಂಬ ಮಾಡ್ತಾಯಿರ್ತೀವಿ. ಬಟ್ ಇತ್ತೀಚೆಗೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರೋದ್ರಿಂದ ನಾನು ಕೆಲವೊಂದು ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ನಾವು ಎಷ್ಟು ಹೋಟೆಲಲ್ಲಿ ಹೊರಗಡೆ ತಿಂತೀವೋ ಅದರ 2ರಷ್ಟು ನಾವು ಮನೇಲಿ ಟ್ರೆಡಿಷನ್ ಫುಡ್ಗಳನ್ನ ಮಾಡಿಕೊಂಡು ತಿಂತೀವಿ. ಹಾಗಾಗಿ ನಮಗೆ ಬ್ಯಾಲೆನ್ಸ್ ಅನಿಸುತ್ತೆ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ ಆಲ್ರೆಡಿ ಕಡುಬು ಒಂದು 15 ಮಿನಿಟ್ಸ್ ಬೆಂದಿದೆ. ಇವಾಗ ಸರ್ವ್ ಮಾಡಬೇಕು. ಹಾಗಾಗಿ ನಾನು ಬ್ಯಾಚ್ ವೈಸ್ ಅದನ್ನು ಸ್ಟೀಮ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಬಿಸಿ ಬಿಸಿ ಮಾಡಿಕೊಡ್ತೀನಿ. ಈ ಕಡೆ ಇಡ್ಲಿಗೂ ನಾನು ರೆಡಿ ಮಾಡ್ಕೊತಾ ಇದ್ದೆ, ಬಟ್ ಇದನ್ನು ಶೂಟ್ ಮಾಡ್ಕೊತಾ ಇದ್ದೀನಿ. ಡಿನ್ನರ್ಗೆ ಆಲ್ರೆಡಿ ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಮತ್ತು ರೈಸ್ ಇತ್ತು. ಹಾಗಾಗಿ ಮತ್ತೆ ಇನ್ನೇನು ಮಾಡೋದು, ಬೆಳಗ್ಗೆ ಇಡ್ಲಿ ಸಾಂಬಾರು ಮಾಡಬೇಕಲ್ಲ ಫ್ರೆಶ್ ಆಗಿ ಅಂದ್ಬಿಟ್ಟು ಎಲ್ಲರಿಗೂ ಹಲಸಿನ ಕಡುಬನ್ನೇ ಸರ್ವ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ರೆಡಿಯಾಗಿದೆ. ಎಷ್ಟು ಘಮ ಘಮ ಅಂತ ಇತ್ತು ಫ್ರೆಂಡ್ಸ್. ಅಂದರೆ ಅದನ್ನು ಅನುಭವಿಸೋರಿಗೆ ಗೊತ್ತು ಅಂತಾರಲ್ವ. ಹಳ್ಳಿ ಕಡೆ ಎಲ್ಲ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್, ಇದೇನು ಹೊಸ್ತಲ್ಲ. ಬಟ್ ಸಿಟಿಯಲ್ಲಿರೋರಿಗೆ ಇತ್ತೀಚಿನ ಈ ಮಾಡ್ರನ್ ಮಮ್ಮಿಗಳಿಂದ ಮಾಮೀಸ್, ನ್ಯೂ ಬೋರ್ನ್ ಮಾಮೀಸ್, ಈ 2000 ಬಾರ್ನ್ಸ್ ಅವರಿಗೆಲ್ಲ ಇದು ಗೊತ್ತಿರಲ್ಲ ಅನ್ಕೊತೀನಿ, ಮಾಡಿರಲ್ಲ ಅನ್ಕೊತೀನಿ. ಇಲ್ಲಿ ನೋಡಿ ಚೆನ್ನಾಗಿ ಸ್ಟೀಮ್ ಆಗಿದೆ, ಚೆಕ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ತೆಗೆದ ತಕ್ಷಣ ನಿಮಗೆ ಸ್ವಲ್ಪ ಮೆತ್ತ ಅನಿಸುತ್ತೆ, ಬಟ್ ಒಂದು 5 ಮಿನಿಟ್ಸ್ ಇಲ್ಲ 3 ಮಿನಿಟ್ಸು ಜಸ್ಟು ಬಿಟ್ಬಿಟ್ರೆ ಹೊರಗಡೆ ಅದು ಹಾಗೆ ಒಳಗಡೆ ಅದೇ ರೀತಿ ಬಿಸಿನೇ ಬಿಟ್ಬಿಟ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ಜಸ್ಟ್ ಲೈಕ್ ಇಡ್ಲಿ ಥರ ಅಷ್ಟೇ ಫ್ರೆಂಡ್ಸ್. ಇದು ನಿಜವಾಗ್ಲೂ ಟೇಸ್ಟು. ಪ್ಲೀಸ್, ಇನ್ನೂ ಹಲಸಿನ ಸೀಸನ್ ಮುಗ್ದಿಲ್ಲ ಅನ್ಕೊತೀನಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ. ದಯವಿಟ್ಟು ಒಂದು 2 ಟೇಸ್ಟಿಗೆ ಮಾಡ್ಕೊತೀನಿ ಫ್ರೆಂಡ್ಸ್. ಆ ರುಚಿನ ಆವಾಗ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಇದೆಲ್ಲ ತುಂಬ ಒಳ್ಳೆ ಟ್ರೆಡಿಷನ್ ಫುಡ್ಗಳು. ಈ ಬಾಳೆ ಎಲೆಯಲ್ಲಿ, ಈ ಅರಿಶಿಣದ ಎಲೆಯಲ್ಲಿ ಬೇಯಿಸ್ಕೊಂಡು ಅದನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಬೇಕಾದಂತಹ ಗುಡ್ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಅಥವಾ ನಮಗೆ ಅದರಲ್ಲಿ ಏನು ಆಯುರ್ವೇದಿಕ್ ಅಂಶಗಳಿರುತ್ತಲ್ಲ ಅದೆಲ್ಲ ನಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಬಾಡಿ ಒಳಗಡೆ ಇರೋಂಥ ಓನ್ಸ್ ಅಂದರೆ ನಮಗೆ ಗೊತ್ತಿಲ್ಲದೆ ಇರೋಂಥ ಏನಾದರೂ ಎಫೆಕ್ಟ್ಸ್ ಇದ್ದರೆ ಅದೆಲ್ಲ ಈ ಅರಿಶಿಣದೆಲೆ, ಬಾಳೆದೆಲೆಯಿಂದ ಮಾಡಿರೋಂಥ ಫುಡ್ಡನ್ನು ತಿಂದರೆ ತಾನಾಗೆ ಕ್ಯೂರ್ ಆಗುತ್ತೆ. ನೋಡಿ ಫ್ರೆಶ್ಶಾಗಿ ತುಪ್ಪ ಮಾಡಿದ್ದೆ ಒಂದು 3 ಡೇಸ್ ಕೆಳಗಡೆ. ಆ ತುಪ್ಪನ ಹಾಕಿ ಮಕ್ಕಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ನಮ್ಮನೇಲಿ ನಮ್ಮ ಮಕ್ಕಳಿಗೆ ಯಥೇಚ್ಛವಾಗಿ ತುಪ್ಪ, ಹಾಲು, ಮೊಸರು ಇದನ್ನೆಲ್ಲ ಕೊಡ್ತೀನಿ. ಯಾಕಂದರೆ ಮಕ್ಕಳ ಬೋನ್ಸ್ ಡೆವಲಪ್ಗೆ ತುಂಬ ಹೆಲ್ಪ್ ಆಗುತ್ತೆ ತುಪ್ಪ ಈಸ್ ಎ ವೆರಿ ಗುಡ್ ಫ್ಯಾಟ್, ನಾವು ಮಕ್ಕಳಿಗೆ ಕೊಡಲೇಬೇಕು. ಹಾಗಾಗಿ ನೋಡಿ ಇಲ್ಲಿ ನಮ್ಮ ದೊಡ್ಡ ಮಗಳಿಗೆ ಫೇವ್ರೆಟ್ ಕಡುಬು ಇದು. ನಮ್ಮ ನಿಮಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ನಾನು ಪಿಂಕನ್ನ ಇವತ್ತು ಟೇಸ್ಟ್ಗೆ ಕರೆದಿದ್ದೀನಿ. ಸೊ ಆ್ಯಕ್ಚುಲಿ ಅವಳು ಆ ಕಡುಬನ್ನ 3 ತಿಂದಳು, ಅನ್ನ ಸಾಂಬಾರೇ ಊಟ ಮಾಡಲಿಲ್ಲ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅದು ಊಟ ಎಲ್ಲ ಆದಮೇಲೆ ನಾನಿಲ್ಲಿ ಇಡ್ಲಿಗೆ ರುಬ್ತಾ ಇದ್ದೀನಿ. ಮೊದಲು ನಾನು ಯಾವಾಗಲೂ ಫ್ರೆಂಡ್ಸ್ ಉದ್ದಿನಬೇಳೆ ಮತ್ತು ಮೆಂತ್ಯದ ಮಿಕ್ಸ್ಚರ್ ಏನಿರುತ್ತಲ್ಲ ಅದನ್ನು ರುಬ್ಕೊತೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ತಿರ್ಬೋದು. ಇಲ್ಲಿ ನೀರು ಜಾಸ್ತಿ ಹಾಕಬಾರ್ದು ಫ್ರೆಂಡ್ಸ್ ಇಡ್ಲಿಗೆ. ಆದಷ್ಟು ಸ್ವಲ್ಪ ಕಡಿಮೆ ನೀರನ್ನೇ ಹಾಕ್ಕೊಂಡು ನಿಧಾನಕ್ಕೆ ನಾವು ಬಿಟ್ಟು ರುಬ್ಬಬೇಕು, ಇಲ್ಲಾಂತಂದರೆ ಮಿಕ್ಸಿ ಹೀಟ್ ಆಗಿಬಿಡುತ್ತೆ. ಇಲ್ಲ ನಿಮಗೆ ನೀರು ಬೇಡ ಅಂದರೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ರುಬ್ಬಿದ್ರೂ ನಡೆಯುತ್ತೆ. ನೋಡಿ ನಾನಿಲ್ಲಿ ಉದ್ದಿನಬೇಳೆ ಮತ್ತು ಮೆಂತ್ಯದ ಒಂದು ಮಿಕ್ಸ್ಚರ್ನ ರುಬ್ಬಿ ನೋಡಿ ಒಂದು ಟ್ರಾನ್ಸ್ಫರ್ ಮಾಡಿದ್ದೀನಿ ಒಂದು ಕಂಟೈನರ್ಗೆ. ಇಲ್ಲಿ ನೆಕ್ಸ್ಟ್ ನಾನು ಅವಲಕ್ಕಿ ಮತ್ತು ಸಬ್ಬಕ್ಕಿ ನೆನೆಹಾಕಿದ್ನಲ್ಲ ಅದನ್ನು ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಅದೇ ಜಾರಲ್ಲಿ. ಯಾಕಂದರೆ ಉದ್ದಿನಬೇಳೆ ಮತ್ತು ಮೆಂತ್ಯ ಅಂಟು ಬಿಡುತ್ತೆ, ಹಾಗಾಗಿ ನಾನು ಲಾಸ್ಟಿಗೆ ಅಕ್ಕಿನ ಹಾಕಿದಾಗ ಏನಾಗುತ್ತೆ ಆ ಅಂಟೇನಿರುತ್ತಲ್ಲ, ಆ ಮೆಂತ್ಯದ ಮತ್ತು ಉದ್ದಿನಬೇಳೆ ಅಂಶ ಅದೆಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಆಗಿ ಚೆನ್ನಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ಕೊಂಡು ನಾನು ಮಿಕ್ಸಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ನಾನು ಅಕ್ಕಿ, ಉದ್ದಿನಬೇಳೆ ಎಲ್ಲ ಮಿಕ್ಸಿಗೆಲ್ಲ ಹಾಕಿದ ಮೇಲೆ ಸೊ ಕೊನೆಗೆ ಕಲ್ಲುಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಸ್ವಲ್ಪ ಮೋಡ ನುಂಗಿತ್ತು, ಹಾಗಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ರಾತ್ರಿನೇ ಉಪ್ಪು ಹಾಕಿ ಚೆನ್ನಾಗಿ ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಬೆಳಗ್ಗೆ ಅದು ಉಬ್ಬಿ ಬಂದಿರುತ್ತೆ, ಫರ್ಮೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು ನಂದು ಕನ್ಸಿಸ್ಟೆನ್ಸಿ ಹಿಟ್ಟಿಂದ ಯಾವ ರೀತಿ ಇಟ್ಟಿದ್ದೀನಿ ಅಂತ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ತಟ್ಟೆಯನ್ನು ಮುಚ್ಚಿ ಅದನ್ನು ಫರ್ಮೆಂಟ್ ಆಗೋಕ್ಕೆ ಒಂದು ಬಟ್ಟೆನ ಮುಚ್ಚಿ ಬಿಟ್ಬಿಡ್ತೀನಿ
ಅವತ್ತು ಸಂಜೆ ನಾನು ಆ್ಯಕ್ಚುಲಿ ಕ್ಯಾರೆಟು ಬೀನ್ಸ್ ತರಿಸಿದ್ದೆ ಫ್ರೆಂಡ್ಸ್, ಒಂದು ರೆಸಿಪಿ ಮಾಡಬೇಕಿತ್ತು. ಹಾಗಾಗಿ ಏನು ರೇಟ್ ಆಗಿದೆ ಫ್ರೆಂಡ್ಸ್ ಈ ಕ್ಯಾರೆಟು ಬೀನ್ಸು ಇಷ್ಟಕ್ಕೆ 90 ರುಪೀಸ್ ಅಂತೆ. 60 ರುಪೀಸ್ ಬೀನ್ಸು ಮತ್ತು 30 ರುಪೀಸೋ 40 ರುಪೀಸೋ ಕ್ಯಾರೆಟ್ ಅಂತೆ. ಎಷ್ಟು ಕಾಸ್ಟ್ಲಿ ಆಗಿದೆ, ಯಾಕಂದರೆ ಪಲಾವ್ಗೆಲ್ಲ ಬೇಕೇ ಬೇಕಲ್ವ ಫ್ರೆಂಡ್ಸು. ಬೆಳಗ್ಗೆ ಮಾರ್ನಿಂಗ್ ಕ್ಲಿಪ್ಪಿಂಗ್ಸು. ಸೊ ಆಲ್ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟು ನಾನು ಬೇಗ ಸಾಂಬಾರು ಮತ್ತು ಇಡ್ಲಿ ಇಡೋಣ ಅಂತ ಬಂದಿದ್ದೀನಿ. ಮಕ್ಕಳಿಗೆ ಸ್ಕೂಲ್ ಟೈಮ್ ಆಗುತ್ತಲ್ವ, ಹಾಗಾಗಿ ನಾನು 2:1 ರೇಷೋದಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ತೊಗೊಂಡಿದ್ದೀನಿ. ಯಾಕಂದರೆ ಸಾಂಬಾರು ಸ್ವಲ್ಪ ಗಟ್ಟಿನೂ ಬರುತ್ತೆ, ಬೇಸಿಗೆ ಅಲ್ವಾ, ಒಂದು ಸ್ವಲ್ಪ ದೇಹ ತಂಪಾಗಿರುತ್ತೆ ಅಂದ್ಬಿಟ್ಟು ನಾನು ಎಲ್ಲೆಲ್ಲಿ ಚಾನ್ಸಸ್ ಸಿಗುತ್ತೋ ಅಲ್ಲೆಲ್ಲ ಹೆಸರುಬೇಳೆ ಮತ್ತು ಹೆಸರು ಕಾಳನ್ನು ಆ್ಯಡ್ ಮಾಡ್ತೀನಿ. ಚೆನ್ನಾಗಿ 2 ಟೈಮ್ಸ್ ವಾಶ್ ಮಾಡಿಬಿಟ್ಟು ಫಿಲ್ಟರ್ ವಾಟರ್ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ನಾನಿವಾಗ ಕುಕ್ಕರನ್ನು ಬೇಯಕ್ಕೆ ಇಡ್ತಾ ಇದ್ದೀನಿ. ಏನಕ್ಕೆ ಅರಿಶಿನ ಮತ್ತು ಎಣ್ಣೆ ಹಾಕ್ತೀನಿ ಅಂದರೆ ಫ್ರೆಂಡ್ಸ್, ನಾವು ಜಾಸ್ತಿ ಬೇಳೆ ಹಾಕಿರ್ತೀವಲ್ವ, ಅದೆಲ್ಲ ಹೊರಗಡೆ ಎಲ್ಲ ಉಕ್ಕಿ ಬಂದುಬಿಡುತ್ತೆ, ಆ ಬೇಳೆದೆಲ್ಲ ಕಟ್ಟು ಹೋಗಿಬಿಡುತ್ತೆ. ಹಾಗಾಗಿ we obey the school rules and resolutions regarding election and will try to be a good captain if given a chance. By casting your precious vote to me, my humble request is to kindly cast your vote to me. ಫ್ರೆಂಡ್ಸ್, ಕಿಚನಲ್ಲಿ ಪಿಂಕು ಬಂದುಬಿಟ್ಟು ಟೆಸ್ಟ್ ಇದೆ ಅಂತ ಅಂದ್ಬಿಟ್ಟು ರಿವಿಷನ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ನನಗೆ ಒಪ್ಪಿಸ್ತಾ ಇದ್ದಾಳೆ, ಮಮ್ಮಿ ನಾನು ಏನೇನು ಓದ್ಕೊಂಡಿದ್ದೀನಿ ನೋಡಿ ಅಂತ ಅಂದ್ಬಿಟ್ಟು ಪ್ರಿಪೇರ್ ಆಗಿರೋದನ್ನೆಲ್ಲ ಒಪ್ಪಿಸ್ತಾ ಇದ್ದಾಳೆ. ಈ ರೀತಿ ಇರುತ್ತೆ ಫ್ರೆಂಡ್ಸ್ ನನ್ನ ಶೆಡ್ಯೂಲು. ಮಕ್ಕಳು ಓದ್ಕೋತಾನೂ ಇರ್ತಾರೆ, ಆ ಕಡೆನೂ ಗಮನ ಕೊಡ್ತಾ ಇರ್ತೀನಿ. ಅವ್ರು ರೆಡಿ ಆದ್ರೆ ಓದ್ಕೊಂಡ್ರ, ರಿವಿಷನ್ ಮಾಡ್ಕೊಂಡ್ರ, ಹೋಮ್ವರ್ಕ್ ಮಾಡ್ಕೊಂಡ್ರ. ಮಕ್ಕಳು ಎಷ್ಟೇ ದೊಡ್ಡರಾದರೂ ನಮಗೆ ನಮ್ಮದೇ ಆದ ಕೆಲವೊಂದು ಟೆನ್ಷನ್ಸ್ ಇರುತ್ತಲ್ವ ಸ್ಟಡಿ ಬಗ್ಗೆ. ಸೊ ಈ ರೀತಿ ಇರುತ್ತೆ ನನ್ನ ಬ್ಯುಸಿ ಶೆಡ್ಯೂಲ್ ಮಾರ್ನಿಂಗು. ಅದರಲ್ಲೂ ಸಹ ನಾನು ವಿಡಿಯೋ ಮಾಡಿಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ದಯವಿಟ್ಟು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಸೊ ನೋಡಿದ್ರಲ್ಲ, ಪ್ರೀವಿಯಸ್ ಕ್ಲಿಪ್ಪಿಂಗ್ಸಲ್ಲಿ ನನಗೆ ಕಾಯನ್ನು ನಾನು ರೆಡಿ ಮಾಡ್ತಾಯಿದ್ದೀನಿ ಚಟ್ನಿಗೆ. ಸೊ ನನಗೆ ಚಟ್ನಿ ತುಂಬ ಇಷ್ಟ, ಹಾಗಾಗಿ ನನಗೆ ಸ್ವಲ್ಪ ಚಟ್ನಿ ಬೇಕು ಅಂತ ಚಟ್ನಿನೂ ಸೈಮಲ್ಟೇನಿಯಸ್ಲಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಇಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂದರೆ, ನಾನು ಇಷ್ಟು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂದ್ಕೊಂಡೇ ಇರಲಿಲ್ಲ. ತುಂಬ ಶೀತ ಇತ್ತು, ತುಂಬ ಖುಷಿ ಆಯಿತು ನನಗೆ. ಇಡ್ಲಿ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಅಟ್ಲೀಸ್ಟ್ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇರೋದಕ್ಕೂ ಪ್ರೂಫ್ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಬೇಳೆ ಬೇಯೋದ್ರೊಳಗಡೆ ನಾನು 1-2 ಬ್ಯಾಚ್ ಇಡ್ಲಿನ ಬೇಯಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ನಂದು ಚಿಕ್ಕದು ಸ್ಟ್ಯಾಂಡು, ಅಟ್ ಎ ಟೈಮ್ ಒಂದು 12 ಇಡ್ಲಿಸ್ ಅಷ್ಟೇ ಸ್ಟೀಮ್ ಆಗೋದು. ಹಾಗಾಗಿ 1-2-3 ಬ್ಯಾಚ್ ಮಾಡ್ಕೋಬೇಕಿತ್ತು. ಮಧ್ಯಾಹ್ನಕ್ಕೂ ನಾನು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು. ಹಾಗಾಗಿ ನೋಡಿ ನಾನು ಇಡ್ಲಿ ಮೌಲ್ಸ್ಗೆಲ್ಲ ಸ್ವಲ್ಪ ಆಯಿಲನ್ನು ಸ್ಪ್ರೆಡ್ ಮಾಡಿಬಿಟ್ಟು ಫಸ್ಟ್ ಅಷ್ಟೇ ಫ್ರೆಂಡ್ಸ್ ನಾನು ಸ್ಪ್ರೆಡ್ ಮಾಡೋದು. ಮತ್ತು 2ನೇ ಬ್ಯಾಚು 3ನೇ ಬ್ಯಾಚ್ಗೆಲ್ಲ ಏನು ಸ್ಪ್ರೆಡ್ ಮಾಡಲ್ಲ. ನಾನು ಉಪ್ಪನ್ನು ರಾತ್ರಿನೇ ಹಾಕಿರೋದ್ರಿಂದ ಉಪ್ಪು ಹಾಕಿಲ್ಲ, ಸೋಡಾ ಅಂತೂ ಹಾಕಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಹಾಗಾಗಿ ಫ್ರೆಂಡ್ಸ್, ಇನ್ನೊಂದು ನಾನು ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ನಾನು ಇಡ್ಲಿ ರವೆ ಅಂತ ಹೇಳಿದ್ದೆ, ಅದನ್ನು ನಾನು ಇಡ್ಲಿ ಹಾಕೋಕ್ಕಿಂತ ಮುಂಚೆ ಮೌಲ್ಡಿಗೆ ಒಂದು ಹಾಫ್ ಆನ್ ಅವರ್ಗಿಂತ ಮುಂಚೆ ಸೋಕ್ ಮಾಡಿ ನಾನು ರವಾನ ಮಿಕ್ಸ್ ಮಾಡಿದೆ. ಆ ಕ್ಲಿಪ್ಪಿಂಗ್ಸ್ ಆ್ಯಕ್ಚುಲಿ ನಾನು ಶೂಟ್ ಮಾಡ್ಕೊಳ್ಳೋದೇ ಮರ್ತ್ಬಿಟ್ಟೆ, ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ. ಸೊ ರವಾನ ಒಂದು ಹಾಫ್ ಕಪ್ ರವಾನ ನಾನು ಮಿಕ್ಸ್ ಮಾಡಿದ್ದೀನಿ. ಸೊ ಇಡ್ಲಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ನಾನು ಸ್ಟೆಪ್ಸನ್ನು ನಾನು ಹೇಳಿದ್ನಲ್ಲ, ಅದೇ ರೀತಿ ಫಾಲೋ ಮಾಡಿ ಅದೇ ಅಳತೆಯಲ್ಲಿ ಹಾಕ್ಕೊಳ್ಳಿ. 2-3 ದಿನ ನೀವು ಇಡ್ಲಿನ ಮಾಡಿಕೊಂಡು ತಿನ್ಬೋದು. ಒಂದಿನ ಸಾಂಬಾರು, ಒಂದಿನ ಒಗ್ಗರಣೆ ಚಟ್ನಿ. ನಾನು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಇದಕ್ಕೆ ಒಗ್ಗರಣೆ ಚಟ್ನಿ ಮಾಡಿದ್ದೆ. ಉಳಿದಿರೋಂಥ ಹಿಟ್ಟಿಗೆ ಇನ್ನೊಂದು 2 ಸ್ಟ್ಯಾಂಡ್ ಇಡ್ಲಿ ಆಗಿತ್ತು. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಯಾವ ರೀತಿ ಮಸಾಲ ಒಗ್ಗರಣೆ ಚಟ್ನಿ ಮಾಡೋದು ಅಂತ. ನೋಡಿ ಫ್ರೆಂಡ್ಸ್, ಈಗ ಹಾಕ್ತಾಯಿದ್ದೀನಿ, ಸ್ಟೀಮ್ಗೆ ಇಡ್ತಾಯಿದ್ದೀನಿ ಒಂದೊಂದೇ ಪ್ಲೇಟು. ಅಲ್ಲಿ ಮಗಳು ಓದ್ಕೋತಾ ಇದ್ದಾಳೆ. ಅದೇ ರೀತಿ ನಾನು ಚಟ್ನಿನೂ ಪ್ರಿಪೇರ್ ಮಾಡಬೇಕು ಸೈಡ್ ಬೈ ಸೈಡ್. 2ನೇ ಮಗಳನ್ನ ನಮ್ಮ ಚೋಟನ್ನ ಎಬ್ಬಿಸ್ಬಿಟ್ಟು ಸ್ನಾನಕ್ಕೂ ಕಳಿಸ್ಬೇಕು. ಆ್ಯಕ್ಚುಲಿ ನಮ್ಮ ಮನೆಯವರು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿದ್ದಾರೆ. ಹಾಗಾಗಿ ನಾನೇ ಎಲ್ಲ ಒಂದು ಕೆಲಸವನ್ನು ಸೈಮಲ್ಟೇನಿಯಸ್ಲಿ ಆಗಿ ಮಾಡ್ಕೋತಾ ಇದ್ದೀನಿ. ನೋಡಿ ಇಡ್ಲಿಗಳನ್ನೆಲ್ಲ ನಾನು ಮೌಲ್ಡಿಗೆ ಹಾಕಿಬಿಟ್ಟು ಇವಾಗ ಸ್ಟೀಮ್ ಮಾಡೋಕ್ಕೆ ಇಡ್ತೀನಿ. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲೆಲ್ಲ ಯಾವ್ಯಾವ ರೀತಿ ಇಡ್ಲಿ ಮಾಡ್ತೀರಾ ಅನ್ನೋದನ್ನು ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ನಾನು ಒಂದು 2-3 ಥರ ಇಡ್ಲಿಗಳನ್ನ ಮಾಡ್ತೀನಿ ಫ್ರೆಂಡ್ಸ್. ನಾನು ಆಲ್ರೆಡಿ ನೋಡಿದ್ದೀರ ದಿಢೀರ್ ರವಾ ಇಡ್ಲಿ ಅಂತ ಮಾಡ್ತೀನಿ, ಬರೀ ಸಬ್ಬಕ್ಕಿ ಇಡ್ಲಿ, ತಟ್ಟೆ ಇಡ್ಲಿ, ಮತ್ತು ಮಲ್ಲಿಗೆ ಇಡ್ಲಿ, ಆಮೇಲೆ ರೈಸ್ ಹಾಕಿಬಿಟ್ಟು ಮಾಡೋವಂಥ ಇಡ್ಲಿ. ಈ ರೀತಿ ವೆರೈಟಿಯಾಗಿ ನಾನು ಮನೇಲಿ ಇಡ್ಲಿಗಳನ್ನ ಮಾಡ್ತಾಯಿರ್ತೀನಿ ಫ್ರೆಂಡ್ಸ್. ಈಗ ಇಡ್ಲಿನ ಆ ಕಡೆ ಗ್ಯಾಸ್ಗೆ ಶಿಫ್ಟ್ ಮಾಡಿದ್ದೀನಿ ಸ್ಟೀಮ್ ಆಗೋದಕ್ಕೆ. ಇವಾಗ ನಾನು ಹೇಳಿದೆ ಅಲ್ವಾ, ಫ್ರೆಶ್ ಆಗಿ ಮಸಾಲ ಹುರ್ಕೊಂಡು ಸಾಂಬಾರು ಮಾಡೋದು ಅಂತ. ಅದಕ್ಕೆಲ್ಲ ಏನೇನು ಬೇಕು ತೋರಿಸ್ತೀನಿ ಬನ್ನಿ. 1 ಚಕ್ಕೆ, 1 ಲವಂಗ, ಏಲಕ್ಕಿ, ಚಕ್ಕೆ, ಲವಂಗ, ಏಲಕ್ಕಿ, 2 ಕಾಳು ಮೆಂತ್ಯ, ಜೀರಿಗೆ, ಉದ್ದಿನಬೇಳೆ ಎಷ್ಟು ತೊಗೊತೀರೋ ಅದ್ರ ಡಬಲ್ಲು ಕಡಲೆಬೇಳೆ. ಸೊ ಬೆಳ್ಳುಳ್ಳಿ, ಮೆಣಸು, ಧನಿಯಾ, ಅದೇ ಹೇಳ್ತಾರಲ್ಲ ಈ ಕೊತ್ತಂಬರಿ ಬೀಜ ಅಂತಾರಲ್ಲ ಅದು, ಮತ್ತು ಕರಿಬೇವು, ಸ್ವಲ್ಪ ಒಣಮೆಣಸಿಕಾಯಿ. ಖಾರ ಪುಡಿ ಹಾಕಬಾರ್ದು ಫ್ರೆಂಡ್ಸ್, ಇದಕ್ಕೆ ಒಣಮೆಣಸಿಕಾಯಿನೇ ಹಾಕಬೇಕು. ನಾನು ಆಲ್ರೆಡಿ ಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಹುಣಸೆಹಣ್ಣನ್ನು ಚೆನ್ನಾಗಿ ವಾಶ್ ಮಾಡಿ ನಾನು ಸೋಕ್ ಮಾಡೋದಕ್ಕೆ
ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಿದ್ದಕ್ಕೆ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ಸಹ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ ಸಾಂಬಾರು ಮಾಡೋ ಟೈಮಲ್ಲಿ. ಇವಾಗ ಸಿಮ್ಮಲ್ಲಿ ಇಟ್ಕೊಂಡು ನಾನು ಕಡಲೆಬೇಳೆನ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ನಾವು ಕಡಲೆಬೇಳೆನೇ ಹುರಿಬೇಕು. ಇನ್ನೊಂದು ಏನು ಟಿಪ್ಸ್ ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನಾನು ಪೇಷನ್ಸ್ ಬೇಕು. ನೀವು ಲೇಟಾಗಿ ಎದ್ಬಿಟ್ಟು ಗಡಿಬಿಡಿಯಲ್ಲಿ ನಾನು ಈ ಸಾಂಬಾರು ಮಾಡ್ತೀನಿ ಅಂದರೆ ನಿಜವಾಗ್ಲೂ ಟೇಸ್ಟ್ ಬರಲ್ಲ. ನೋಡಿ ಇವಾಗ ನಾನು ಕಡಲೆಬೇಳೆನ ಅರ್ಧ ಹುರಿದಿದ್ದೀನಿ. ಈಗ ಅದಕ್ಕೇ ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಯಾಕಂದರೆ ಉದ್ದಿನಬೇಳೆ ಬೇಗ ಅದು ಫ್ರೈ ಅಂದರೆ ರೋಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಮೊದಲು ಕಡಲೆಬೇಳೆ ಒಂದು 50% ರೋಸ್ಟ್ ಆದಮೇಲೆ ನಾನು ಏನು ಎಣ್ಣೆ ಹಾಕ್ದಂಗೆ ಇದನ್ನು ನಾನು ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಗಮನದಲ್ಲಿಟ್ಕೊಳ್ಳಿ, ಇಂಗ್ರೀಡಿಯೆಂಟ್ಸ್ ಎಲ್ಲ ಬರೆದಿಟ್ಕೊಳ್ಳಿ. ಸಾಂಬಾರು ಮಾತ್ರ ನೀವು ಲಾಸ್ಟಿಗೆ ನೋಡಿ, ದಯವಿಟ್ಟು ವಿಡಿಯೋನ ಕ್ಲಿಪ್ಪಿಂಗ್ಸ್ನ ಫಾರ್ವರ್ಡ್ ಮಾಡಬೇಡಿ. ದಯವಿಟ್ಟು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ತುಂಬ ಒಳ್ಳೆ ರೆಸಿಪಿ, ನಿಮಗೆ ನೋಡಿದ್ಕೂ ವರ್ತಿ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ನೀವು ಶೇರ್ ಮಾಡ್ಕೊಳ್ಳಿ ದಯವಿಟ್ಟು, ನಿಮ್ಗೆ ಇಷ್ಟ ಆದರೆ. ಇವಾಗ ನೋಡಿ ಉದ್ದಿನಬೇಳೆನೂ ಆಲ್ರೆಡಿ ಒಂದು 50% ಹುರಿದಾಗಿದೆ. ಇವಾಗ ಮಿಕ್ಕಿರೋಂತಹ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಮೆಂತ್ಯ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಇದು ಹಸಿ ಕರಿಬೇವಲ್ಲ ಫ್ರೆಂಡ್ಸ್, ಒಣ ಕರಿಬೇವು, ಅದನ್ನು ನಾನೀಗ ಹಾಕಿಬಿಟ್ಟು ಗ್ಯಾಸನ್ನು ಫ್ಲೇಮನ್ನು ಆಫ್ ಮಾಡಿ ಅದೇ ಬಿಸಿಗೆ ಬಿಟ್ಬಿಡ್ತೀನಿ. ಅದು ತಣ್ಣಗೆ ಆಗೋದ್ರೊಳಗಡೆ ಈ ಕಡೆ 1 ಸ್ಟ್ಯಾಂಡ್ ಇಡ್ಲಿನೂ ಆಗುತ್ತೆ, ಚಟ್ನಿನೂ ರೆಡಿ ಆಗುತ್ತೆ. ಅದೇ ರೀತಿ ಸಾಂಬಾರ್ದು ನಾವೇನು ಬೇಸಕ್ಕೆ ಇಟ್ಟಿರ್ತೀವಲ್ಲ ಅದು ಕೂಲ್ ಆಗುತ್ತೆ. ಹುಣಸೆ ಹಣ್ಣಿನ ರಸನ ನಾನು ಅಷ್ಟರೊಳಗಡೆ ರೆಡಿ ಮಾಡ್ಕೋತೀನಿ. ಈ ರೀತಿ ನೀವು ಸೈಮಲ್ಟೇನಿಯಸ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋತಾ ಹೋದರೆ ನಿಜವಾಗ್ಲೂ ಫ್ರೆಂಡ್ಸ್ ನಿಮಗೆ ಸ್ಟ್ರೆಸ್ ಆಗಲ್ಲ. ತುಂಬ ಈಸಿಯಾಗಿ ತಿಂಡಿನ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೋಬೋದು, ಏನೂ ಕಷ್ಟ ಆಗಲ್ಲ. ನೋಡಿ ನಾನಿಲ್ಲಿ ಒಣ ಮೆಣಸಿಕಾಯಿ ಹಾಕೋತಾ ಇದ್ದೀನಿ. ತುಂಬ ಖಾರ ಆದರೂ ಮಕ್ಕಳು ತಿನ್ನಲ್ಲ. ಆಲ್ರೆಡಿ ಮೆಣಸು ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಧನಿಯಾ ಹಾಕಿದ್ದೀನಿ. ಹಾಗಾಗಿ ನೋಡಿಕೊಂಡು ಮೆಣಸಿಕಾಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದ್ರ ಮೇಲೆ ನಾನು ಯಾವುದೇ ರೀತಿ ಖಾರದ ಪುಡಿ ಆದರೂ ಸಾಂಬಾರು ಪುಡಿ ಏನೂ ಹಾಕಲ್ಲ, MTR ಪುಡಿನೂ ಹಾಕಲ್ಲ. ಜಸ್ಟ್ ಇಷ್ಟೇ ಫ್ರೆಂಡ್ಸ್. ಫ್ರೆಶ್ ಆಗಿ ನೀವು ಮನೇಲಿ ಇದನ್ನು ಹುರಿದು ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಿಜವಾಗ್ಲೂ ಪಟ್ಟ ಪಟ್ಟ ಪಟ ಅಂತ ನೀವು ಸಾಂಬಾರು ಮಾಡ್ಬೋದು. ಜಸ್ಟ್ ಬೇಳೆ ಒಂದು ಬೇಯಿಸ್ಕೊಂಡ್ಬಿಟ್ರೆ ಸಾಕು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿದರೆ ಸಾಕು ಫ್ರೆಂಡ್ಸ್. ಇಲ್ಲಿ ನೋಡಿ ನಾನಿವಾಗ ಗ್ಯಾಸನ್ನು ಫ್ಲೇಮನ್ನ ಆಫ್ ಮಾಡಿ ನಾನು ಮೆಣಸಿಕಾಯಿ, ಇದು ಖಾರ ಇಲ್ಲ ಫ್ರೆಂಡ್ಸ್ ಮೆಣಸಿಕಾಯಿ, ಇದು ಸ್ವಲ್ಪ ಸ್ವೀಟ್ ಮೇಲೆ ಬರುತ್ತೆ. ನಾನು ಚಳಕಾಯಿ ಉಪ್ಪಿನಕಾಯಿ ಮಾಡಿದ್ನಲ್ಲ, ಆ ಉಪ್ಪಿನಕಾಯಿಗೆ ಇದೇ ಮೆಣಸಿಕಾಯಿ ಹಾಕಿರೋದು. ಇವಾಗ ನೋಡಿ ನಾನು ಸ್ವಲ್ಪ ಅರಿಶಿನ ಇವಾಗಲೇ ಹಾಕ್ಬಿಡ್ತೀನಿ. ನಾನು ಚೂರು ಬಿಸಿ ಮಾಡ್ಕೊಂಡೆ, ಹೊಗೆ ಬರ್ತಾಯಿದೆ ನೋಡಿ ಸ್ವಲ್ಪ. ಇನ್ನು ತುಂಬ ಬಿಸಿ ಇತ್ತು, ಹಾಕಿಬಿಟ್ಟೆ. ಹಾಗಾಗಿ ಸ್ವಲ್ಪ ಅದು ಹೊಗೆ ಥರ ಬರ್ತಾಯಿದೆ. ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಏನಾಯಿತು ಅಂದರೆ ಅರಿಶಿನದ ಪುಡಿ ಸ್ವಲ್ಪ ರೋಸ್ಟ್ ಜಾಸ್ತಿ ಹಾಕ್ಬಿಡ್ತು. ಬಟ್ ಸಾಂಬಾರು ಏನು ಫ್ಲೇವರ್ ಕೆಡಲಿಲ್ಲ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಅದನ್ನು ಬೇಗ ಇಮ್ಮಿಡಿಯೇಟಾಗಿ ನೋಡಿ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಅದೊಂದು ಮಿಸ್ಟೇಕ್ ಮಾಡಲಿಲ್ಲ ಅಂದಿದ್ರೆ ನಾನು ಅದೇ ಬಾಣಲಿಲೇ ಬಿಟ್ಬಿಡ್ತಾಯಿದ್ದೆ, ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೋಸ್ಟ್ ಆಗಲಿ ಮೆಣಸಿಕಾಯಿ ಅಂತಂದ್ಬಿಟ್ಟು. ಬಟ್ ಆ ಮಿಸ್ಟೇಕ್ ಮಾಡಿದ್ರಿಂದ ನಾನು ಏನು ಮಾಡಿದೆ, ಅರಿಶಿನದ ಘಾಟು ಹೋಗಲಿ ಅಂತಂದ್ಬಿಟ್ಟು ನಾನು ಏನು ರೋಸ್ಟ್ ಮಾಡಿದ್ನಲ್ಲ ಅದನ್ನೆಲ್ಲ ಬೇಗ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು, ಮೆಣಸಿಕಾಯಿ ಇನ್ನೂ ಕ್ರಿಸ್ಪ್ ಆಗಿರಲಿಲ್ಲ ಆ್ಯಕ್ಚುಲಿ, ಅಂದರೆ ಅದೇ ಹೀಟಿಗೆ ಕ್ರಿಸ್ಪ್ ಆಗಬೇಕದು. ಹಾಗಾಗಿ ಈಗ ಅದು ತುಂಬ ಬಿಸಿ ಇತ್ತು, ಹಾಗಾಗಿ ಅದಕ್ಕೆ ನಾನು ಮೆಣಸಿಕಾಯಿನ ಟ್ರಾನ್ಸ್ಫರ್ ಮಾಡಿ ಎರಡೂ ಕೂಲ್ ಆಗಲಿಕ್ಕೆ ಸೈಡಿಗೆ ಬಿಟ್ಟಿದ್ದೀನಿ. ಅಷ್ಟರೊಳಗಡೆ ನೋಡಿ ಫ್ರೆಂಡ್ಸ್, ಬೇಳೆ ತುಂಬ ಚೆನ್ನಾಗಿ ಬೆಂದಿತ್ತು. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೊಂದು ಏನು ಟಿಪ್ಸ್ ಅಂದರೆ, ಮೇಲ್ಗಡೆ ನೀರನ್ನು ನಾನು ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಮಸ್ತಿದ್ದೀನಿ ಬೇಳೆಯನ್ನು. ಇದೇ ಆ ನೀರು ನೋಡ್ಬೋದು, ಬೇಳೆ ಕಟ್ಟು ನೀವು ನೋಡ್ತಾ ಇರ್ಬೋದು. ಚೆನ್ನಾಗಿ ಮಸಿಬೇಕು, ಇಲ್ಲ ಅಂತಂದರೆ ಸಾಂಬಾರು ತಿಕ್ಕಾಗಿ ಬರಲ್ಲ. ನಾನೀಗ ಚೆನ್ನಾಗಿ ಮಸ್ತು ಬಿಟ್ಟು ಕುಕ್ಕರಲ್ಲೇ ಒಗ್ಗರಣೆ ಹಾಕ್ತೀನಿ. ಹಾಗಾಗಿ ಆ ಬೇಳೆ ಏನು ಮಸ್ತಿದ್ದೀನಲ್ಲ ಅದನ್ನು ಅದೇ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ನೀವು ನೋಡ್ತಿರ್ಬೋದು, ನಾನು ಆಲ್ರೆಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ರಿನ್ಸ್ ಮಾಡಿಬಿಟ್ಟು ಅದರಲ್ಲಿನೂ ಬೇಳೆದೆಲ್ಲ ಪಾರ್ಟಿಕಲ್ಸ್ ಇತ್ತಲ್ಲ ಅದನ್ನು ಅದೇ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಒಗ್ಗರಣೆಗೆ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ, ಆಲ್ರೆಡಿ ನೋಡಿ ಇಡ್ಲಿ ರೆಡಿಯಾಗಿದೆ. ಈಗ ಅದನ್ನು ಡಿಮೋಲ್ಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ನೋಡಿ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸ, ಶುಂಠಿ ಪೇಸ್ಟು, ಟೊಮೆಟೊ, ಈರುಳ್ಳಿ. ಫ್ರೆಂಡ್ಸ್, ಈ ಸಾಂಬಾರಿಗೆ ನೀವು ಹುಣಸೆ ರಸ ಹಾಕಿದ್ರೂ ಟೊಮೆಟೊ ನಿಜವಾಗ್ಲೂ ಮಿಕ್ಸ್ ಮಾಡೋಂಗೆ ಇಲ್ಲ ಅಂತಂದರೆ ಟೊಮೆಟೊ ತರಿಸ್ಬಿಟ್ಟಾದರೂ ಹಾಕಿ, ಇಲ್ಲ ಪಕ್ಕದ ಮನೇಲಿ ಒಂದು ಸಾಲನಾದರೂ ಮಾಡಿ ಟೊಮೊಟೊ ಹಾಕಲೇಬೇಕು. ಇಲ್ಲ ಅಂತಂದರೆ ಸಾಂಬಾರು ರುಚಿ ಬರಲ್ಲ. ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನೂ ಹಾಕಲೇಬೇಕು, ಹಾಗಾದರೆ ಅಷ್ಟೇ ನಿಮಗೆ ಪರ್ಫೆಕ್ಟ್ ಸಾಂಬಾರು ಟೇಸ್ಟ್ ಬರೋದು. ಇಲ್ಲಿ ನೋಡಿ ನಾನು ಕುಕ್ಕರ್ಗಳಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗಿದ್ರೆ ಹಿಂಗೆ ಹಾಕ್ಕೊಳ್ಳಿ. ನಮ್ಮನೇಲಿ ಹಿಂಗೆ ಖಾಲಿ ಆಗಿತ್ತು. ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಾನು ಇವಾಗ ಅದನ್ನು ಒಗ್ಗರಣೆನ ಬಾಡಿಸ್ಕೊತೀನಿ. ಒಗ್ಗರಣೆ ಬಾಡಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪನ್ನು ನಾನು ಹಾಕ್ತೀನಿ ಫ್ರೆಂಡ್ಸ್. ಯಾಕೆ ಹಾಗಾದರೆ ಈರುಳ್ಳಿ ಬೇಗ ಟೊಮೆಟೊ ಚೆನ್ನಾಗಿ ಸ್ಮೂತ್ ಆಗುತ್ತೆ. ಈ ಸ್ಟೇಜಲ್ಲಿ ನಾನು ಅರಿಶಿನ, ಸ್ವಲ್ಪ ಉಪ್ಪು ಎರಡನ್ನೂ ಹಾಕಿಬಿಟ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿ ನಾನು ಮಾಗಿಸ್ತೀನಿ. ಉಪ್ಪು ಮತ್ತು ಅರಿಶಿನ ಹಾಕೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗ ಸ್ಮೂತ್ ಆಗುತ್ತೆ. ಈ ಟಿಪ್ಸ್ ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ನೋಡಿ ಇವಾಗ ಚೆನ್ನಾಗಿ ಅದು ಸ್ಮ್ಯಾಶ್ ಆಗ್ತಾಯಿದೆ. ಅಷ್ಟರೊಳಗಡೆ ನಾನು
ಸ್ವಲ್ಪ ಪುಡಿನ ನಾನು ಏನು ಸಾಂಬಾರು ಪುಡಿ ಅಂತ ಹೇಳಿದ್ನಲ್ಲ ಅದನ್ನು ನಾನು ಇವಾಗ ಪುಡಿನ ರುಬ್ಕೋಬೇಕು, ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಅದು ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ನಾನಿವಾಗ ಇಡ್ಲಿನ ನಾನು ಡಿಮೋಲ್ಡ್ ಮಾಡ್ತೀನಿ. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಡ್ಲಿ ಯಾಕಂದರೆ ಇನ್ನೊಂದು ಸ್ಟ್ಯಾಂಡ್ ಇಡಬೇಕು ನಾನು, ಹಾಗಾಗಿ ಬೇಗ ಬೇಗ ನಾನು ಅದನ್ನು ಡಿಮೋಲ್ಡ್ ಮಾಡಿಬಿಟ್ಟು ಬಾಕ್ಸಿಗೆ ಮಕ್ಕಳಿಗೆ ಪ್ಯಾಕ್ ಮಾಡಬೇಕು ಇಡ್ಲಿನ. ಹಾಗಾಗಿ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಇಡ್ಲಿ. ನಿಜವಾಗ್ಲೂ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ನೋಡಿ. ಎಲ್ಲ ಇಡ್ಲಿಗಳನ್ನು ನಾನು ಡಿಮೋಲ್ಡ್ ಮಾಡಿ ಆಮೇಲೆ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇಡ್ಲಿ ಬಂತು ಅಂತ. ನೋಡಿ ಸಾಂಬಾರಿಗೆ ನಾನು ಆಲ್ರೆಡಿ ಕಾಣಿಸ್ತಾ ಇದೆ ಅಲ್ವಾ, ಹುಣಸೆ ಹಣ್ಣಿನ ರಸನೂ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್ ಇಡ್ಲಿಲಿ ಸ್ವಲ್ಪ ಪಲ್ ಥರ ಕಾಣ್ತಾ ಇದೆ ನೋಡಿ, ಒಂದು ಸ್ವಲ್ಪ ಹಂಗೆ ಸ್ಟಿಲ್ ಮಾಡಿ ನೋಡಿ. ಅದೇನು ಅಂದರೆ ನಾವು ಸಬ್ಬಕ್ಕಿ ಹಾಕಿದ್ವಲ್ಲ ಅದು. ಯಾಕಂದರೆ ಸಬ್ಬಕ್ಕಿ ನೀವು ಎಷ್ಟೇ ನೆನೆ ಹಾಕಿದ್ರೂ ಅದು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಆಗಲ್ಲ. ಅದ್ರ ನೇಚರೇ ಅಷ್ಟೇ, ಅದು ತುಂಬ ಸ್ಟಿಕ್ಕಿ ಥರ ಇರುತ್ತೆ. ಬಟ್ ನಿಜವಾಗ್ಲೂ ಫ್ರೆಂಡ್ಸ್ ಇವತ್ತು ನಾನು ಮಾಡಿರುವಂಥ ಇಡ್ಲಿ ಸಾಂಬಾರಲ್ಲಿ ಎಷ್ಟು ಪ್ರೋಟೀನ್ ಇದೆ, ಈ ಸಮ್ಮರ್ಗೆ ಬೆನಿಫಿಟ್ ಆಗುವಂಥದ್ದು ಎಷ್ಟು ಐಟಮ್ಸ್ ಇದೆ ಅಲ್ವಾ. ಹೆಸರುಬೇಳೆ ಇದೆ, ಸಬ್ಬಕ್ಕಿ ಇದೆ, ಉದ್ದಿನಬೇಳೆ ಅಂತ ನಿಮಗೆ ಗೊತ್ತೇ ಇದೆ, ದೇಹಕ್ಕೆ ತುಂಬ ಒಳ್ಳೆಯದು. ಇಲ್ಲಿ ನೋಡಿ ಒಂದು ಇಡ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಹೂವು ಥರ ಮಲ್ಲಿಗೆ ಇಡ್ಲಿ ಥರ ಬಂದಿದೆ ನೋಡಿ, ಎಷ್ಟು ಸ್ಪಾಂಜಿಯಾಗಿದೆ ಅಂತ ಇಡ್ಲಿ. ನಿಜವಾಗ್ಲೂ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ಯಾಕಂದರೆ ತುಂಬ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇದ್ದಿದ್ದರಿಂದ ಇದೊಂದು ಸ್ವಲ್ಪ ಒಂದು 5-6 ಡೇಸ್ ಹಳೇದಾಗ್ಬಿಡ್ತು ವೀಡಿಯೋ. ನಿಜವಾಗ್ಲೂ ಫ್ರೆಂಡ್ಸ್ ಬಾಯಲ್ಲಿ ನೀರು ಬರ್ತಾಯಿದೆ. ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಇನ್ನೊಂದು ಸತಿ ಮಾಡಬೇಕು ಇಡ್ಲಿ ಇದೇ ರೆಸಿಪಿನ. ಇಲ್ಲಿ ನೋಡಿ ಸಾಂಬಾರು ಒಗ್ಗರಣೆ ಹಾಕಿದ್ದೀನಿ, ಚೆನ್ನಾಗಿ ಮಾಡ್ತಾಯಿದೆ ಒಗ್ಗರಣೆ. ಅಷ್ಟರೊಳಗಡೆ ಇನ್ನೂ ಒಂದು ಸ್ಟ್ಯಾಂಡ್ ನಾನು ಇಡ್ಲಿನ ಆಲ್ರೆಡಿ ಇಟ್ಟಿದ್ದೀನಿ, ಅದು ಶೂಟ್ ಮಾಡಿಲ್ಲ. ಇಲ್ಲಿ ನಾನು ಪೌಡ್ರನ್ನ ಮಿಕ್ಸಿ ಮಾಡ್ತಾಯಿದ್ದೀನಿ, ಯಾಕಂದರೆ ಅದು ರೂಮ್ ಟೆಂಪ್ರೇಚರಿಗೆ ಬಂದಿದೆ ಆಲ್ರೆಡಿ. ನಾನು ಏನು ರೋಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಸಾಂಬಾರಿಗೆ, ನಾನು ಇವಾಗ ಅದನ್ನು ಮಿಕ್ಸಿಗೆ ಹಾಕ್ತೀನಿ ಫ್ರೆಂಡ್ಸ್. ಮೊದಲೇ ನೀರು ಹಾಕಬಾರ್ದು, ಫಸ್ಟು ಹಾಗೇ ಡ್ರೈ ಪೌಡ್ರನ್ನ ಮಿಕ್ಸಿಗೆ ಹಾಕ್ಕೋಬೇಕು. ಅದು ಆದಮೇಲೆ ಅದಕ್ಕೆ ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೊನೆಗೆ ನಾವು ಮಿಕ್ಸಿ ಹಾಕ್ಕೋಬೋದು. ನೋಡಿ ನಾನಿವಾಗ ಕಾಯಿ, ಒಣಮೆಣಸಿಕಾಯಿ ಮತ್ತು ಕರಿಬೇವು ನಾನು ಏನು ಹುರ್ಕೊಂಡಿದ್ನಲ್ಲ, ಯಾವುದಕ್ಕೂ ಎಣ್ಣೆ ಹಾಕಿ ಹುರಿದಿಲ್ಲ ಫ್ರೆಂಡ್ಸ್, ಎಲ್ಲ ಡ್ರೈ ರೋಸ್ಟೇ ನಾನು ಮಾಡಿರೋದು. ಇದನ್ನು ಫಸ್ಟು ತರಿಯಾಗಿ ರುಬ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದರೆ ನೀರು ಹಾಕಿಬಿಟ್ರೆ ಆ ಕಡಲೆಬೇಳೆ ಉದ್ದಿನಬೇಳೆ ಯಾವುದು ನೀಟಾಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ನೋಡಿ ಒಂದ್ಸಲ ತರಿಯಾಗಿ ರುಬ್ಕೊಂಡು ಅದಕ್ಕೆ ನಾನು ಎತ್ತಿಟ್ಕೊಂಡಿದ್ದಂಥ ಶುಂಠಿ ಮತ್ತು ನಾನು ಆ ಬಾಣಲಿಯಲ್ಲಿ ಸ್ವಲ್ಪ ಅರಿಶಿನದ ಪುಡಿ ಇತ್ತಲ್ಲ, ಹಾಗಾಗಿ ಅದಕ್ಕೆ ನೀರು ಹಾಕಿಬಿಟ್ಟು ನಾನಿವಾಗ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಕಡಲೆಬೇಳೆ ಉದ್ದಿನಬೇಳೆ ಹಾಕಿರೋದ್ರಿಂದ ನೀವು ಎಷ್ಟೇ ಮಿಕ್ಸಿಗೆ ಹಾಕಿದ್ರು ಸ್ವಲ್ಪ ಟೆಕ್ಸ್ಚರು ತರಿಯಾಗಿರುತ್ತೆ, ನೋ ಪ್ರಾಬ್ಲಮ್. ಸಾಂಬಾರ್ಗೆ ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪೆ ಹಾಕಿಬಿಟ್ಟು ಜಸ್ಟ್ ಗರ್ರ ಅಂತ ಅನಿಸ್ಬಿಟ್ಟು ಇವಾಗ ನೋಡಿ ನಮ್ಮ ಒಗ್ಗರಣೆ ಎಷ್ಟು ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿದೆ. ಇವಾಗ ನಾನು ರುಬ್ಬಿರೋಂಥ ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ತುಂಬ ಹುರಿಯೋದು ಬೇಡ, ಯಾಕಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಹುರಿದಿರೋದೆ, ಯಾವುದು ಹಸಿ ಮಸಾಲೆ ಹಾಕಿಲ್ಲ. ಒಗ್ಗರಣೆ ತುಂಬ ಚೆನ್ನಾಗಿ ಆಲ್ರೆಡಿ ಬ್ಲೆಂಡ್ ಆಗಿದೆ ನೋಡಿ. ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ನಾನು ಫ್ರೆಂಡ್ಸ್. ನಿಮಗೆ ಗೊತ್ತು ನಾನು ಯಾವಾಗಲೂ ಬೆಲ್ಲದ ಪಾಕ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, ಯಾಕಂದರೆ ಇತ್ತೀಚಿನ ಬೆಲ್ಲದಲ್ಲಿ ತುಂಬ ಗಲೀಜಿರುತ್ತಪ್ಪ. ಹಾಗಾಗಿ ನಾನು ಇದೊಂದು ಟಿಪ್ಸನ್ನು ನಾನು ಯಾವಾಗಲೂ ಫಾಲೋ ಮಾಡ್ತೀನಿ ನೋಡಿ. ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಫ್ರೆಂಡ್ಸ್. ಇದು ಆಯಿಲ್ ಬಿಡೋ ತನಕ ಉರಿಯೋ ಅವಶ್ಯಕತೆ ಏನಿಲ್ಲ, ಯಾಕಂದರೆ ಇದರಲ್ಲಿ ಆಯಿಲ್ ಬಿಡೋಂಥದ್ದು ಯಾವುದೇ ಒಂದು ನಾವು ಐಟಮ್ನ ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಈ ಮಸಾಲೆನ ನಾನು ತೆಗೆದಿಟ್ಕೊಂಡೆ, ಯಾಕಂದರೆ ಅನ್ನಕ್ಕೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಜಾಸ್ತಿ ಆಯಿತು ಮಸಾಲೆ. ಹಾಗಾಗಿ ನೋಡಿ ಬೇಳೆ ಬೇಯಿಸ್ಕೊಂಡಿರೋ ಅಂಥ ನನ್ನ ಬೇಳೆನ ಇವಾಗ ನಾನು ಏನು ಸಾಂಬಾರ್ದು ಒಗ್ಗರಣೆ ಹಾಕಿದ್ನಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮೊದಲನೇ ನೀರು ಹಾಕಬಾರ್ದು ಫ್ರೆಂಡ್ಸ್. ನಾವು ಬೇಯಿಸ್ಕೊಂಡಿರೋ ಬೇಳೆ, ರುಬ್ಬಿರೋಂತಹ ಮಸಾಲೆ ಎಲ್ಲ ಹಾಕಿಬಿಟ್ಟು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಅದೇನು ಮಸಾಲೆ ಪೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ರಿನ್ಸ್ ಮಾಡಿಬಿಟ್ಟು ನಾವು ನೋಡಿ ಈ ರೀತಿ ಕುಕ್ಕರ್ಗೆ ಹಾಕ್ಕೊಂಡು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ನೀರನ್ನ ನೋಡ್ಕೊಂಡು ಹಾಕೋಬೇಕು, ಯಾಕಂದರೆ ಸಾಂಬಾರು ಕುದೀತಾ ತುಂಬ ಗಟ್ಟಿ ಆಗಿಬಿಡುತ್ತೆ. ಯಾಕಂದರೆ ನಾವು ರುಬ್ಬಿರೋ ಮಸಾಲೆ ಹಾಕಿರ್ತೀವಿ, ಹುರಿದಿರೋ ಬೇಳೆಗಳನ್ನ ಹಾಕಿರ್ತೀವಿ, ಮೋರೋವರ್ ಹೆಸರುಬೇಳೆ ಹಾಕಿರ್ತೀವಿ. ಹಾಗಾಗಿ ನೋಡ್ಕೊಳ್ಳಿ, ಉಪ್ಪು ಖಾರನೆಲ್ಲ ಈ ಟೈಮಲ್ಲಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕಿ ಮೇಲ್ಗಡೆ ಚೆನ್ನಾಗಿ ಕುದಿಸಿ ಬಿಸಿ ಇಡ್ಲಿ ಜೊತೆ ಸಾಂಬಾರನ್ನ ಸರ್ವ್ ಮಾಡಿಕೊಡು. ಮೇಲೆ ಫ್ರೆಶ್ ಆಗಿ ಮಾಡ್ಕೊಂಡಿರೋ ಕಾಯಿ ಚಟ್ನಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಿ ಫ್ರೆಂಡ್ಸ್. ಆಹಾ, 2 ಅಲ್ಲ 3 ಅಲ್ಲ 4 ಇಡ್ಲಿ ತಿನ್ನೋರು 6 ಇಡ್ಲಿ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮನೇಲಿ ನಿಜವಾಗ್ಲೂ ಹೇಳ್ತೀನಿ, ನೀವು ಮನಸ್ಸು ಮಾಡಿದರೆ ಒಳ್ಳೊಳ್ಳೆ ಡಿಶ್ಗಳನ್ನ ಮಾಡಿ ನೀವು ಬಡಿಸ್ಬೋದು ಮಕ್ಕಳಿಗೆ.
ಪ್ಲೀಸ್ ಫ್ರೆಂಡ್ಸ್, ಆದಷ್ಟು ಮಕ್ಕಳಿಗೆ ಮನೆ ಫುಡ್ಡನ್ನೇ ಅಡಿಕ್ಟ್ ಮಾಡಿ. ಯಾವಾಗಲೂ ಹೊರಗಡೆ ಹೋದಾಗ ಅಕೇಶನ್ ಆಗಿ ಹೋಟ್ಲಲ್ಲಿ ಕೊಡಿಸೋದು ಓಕೆ. ಬಟ್ ಕೆಲವೊಂದು ಮನೇಲಿ ಏನು ಮಾಡ್ತಾರೆ ಅಂತಂದರೆ, ಮನೇಲಿ ಏನೋ ಉಪ್ಪಿಟ್ಟು ಮಾಡಿರ್ತಾರೆ, ಅವಲಕ್ಕಿ ಮಾಡಿರ್ತಾರೆ, ಮುದ್ದೆ ರೊಟ್ಟಿ ಮಾಡಿರ್ತಾರೆ. ಅವರೇ ನಮ್ಮ ಮಕ್ಕಳು ತಿನ್ನಲ್ಲ ಅಂತ ಹೋಟ್ಲಲ್ಲಿ ಪಾರ್ಸಲ್ ತಂದುಬಿಟ್ಟು ಮಕ್ಕಳಿಗೆ ಸ್ಕೂಲ್ಗೆಲ್ಲ ಪಾರ್ಸಲ್ಲು ಹೋಟ್ಲದ್ದು ಫುಡ್ಡನ್ನು ಕಳಿಸ್ತಾರಂತೆ. ಆ್ಯಕ್ಚುಲಿ ಅದು ನನಗೂ ಗೊತ್ತಿಲ್ಲ, ಬಟ್ ನಮ್ಮ ಮಕ್ಕಳು ಸ್ಕೂಲಲ್ಲಿ ಹೇಳ್ತಾರಲ್ಲ, ಮಮ್ಮಿಯವರು ವಡಾ ಪಾರ್ಸಲ್ ತಂದಿದ್ರು, ಹೋಟೆಲಿಂದ ಪಲಾವ್ ತಂದಿದ್ರು, ಇಡ್ಲಿ ತಂದಿದ್ರು. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಅದನ್ನು ಮಕ್ಕಳಿಗೆ ರೂಢಿ ಮಾಡಬೇಡಿ. ನೀವೇನು ಮಾಡಿರ್ತೀರೋ ಅದನ್ನೇ ಪ್ರೀತಿಯಿಂದ ಮುದ್ದು ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ತಿನ್ನಿಸಿ. ಜಸ್ಟ್ ಇನ್ ಕೇಸ್ ಅವರು ಹಠ ಮಾಡಿದ್ರೆ ನಾನು ಸಂಜೆ ಬಿಸಿ ಬಿಸಿದು ಮಾಡಿಕೊಡ್ತೀನಿ ಅಂತ ಹೇಳಿ ಮಕ್ಕಳಿಗೆ ಕನ್ವಿನ್ಸ್ ಮಾಡಿ. ಆದಷ್ಟು ಫ್ರೆಂಡ್ಸ್, ಮಕ್ಕಳಿಗೆ ಮನೆ ಫುಡ್ಡನ್ನೇ ಸ್ಕೂಲಿಗೆ ಕಳಿಸಿ ಪ್ಲೀಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಇಫ್ ಯು ಲೈಕ್ ಮೈ ವಿಡಿಯೋಸ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್.